ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಮಂಗಳೂರಿಗೆ ಹೋಗ್ತಿದ್ದೇನೆ. ಬೆಳಿಗ್ಗೆ ಬೆಳಿಗ್ಗೆ ಅಕ್ಕನೊಟ್ಟಿಗೆ ಜಗಳ ಮಾಡಿ ಕೂತೆ ನಾನು. ಯಾಕಂತೆಂತ ಇಲ್ಲ, ಸುಮ್ಮನೆ ಮಾಡುದು. ಮಧ್ಯಾಹ್ನಕ್ಕೆ ಬೇಕಾದ ಫುಡ್ಡನ್ನು ಪ್ಯಾಕ್ ಎಲ್ಲ ಮಾಡಿ ನಾವು ರೈಲ್ವೆ ಸ್ಟೇಷನಿಗೆ ಹೋಗ್ತಿದ್ದೇವೆ. ಮತ್ತು ಅಲ್ಲಿಂದ ನಾವು ರೈಲ್ವೆ ಸ್ಟೇಷನಿಗೆ ಹೋಗ್ತಿದ್ದೇವೆ. ಬೆಳಿಗ್ಗೆ ಇಲ್ಲಿ ಒಳ್ಳೆ ಬೆಳಕುಂಟು. ಬೆಂಗಳೂರಲ್ಲಿ ಅಷ್ಟು ಸೆಕೆ ಸಹ ಇಲ್ಲ, ಮಂಗಳೂರಿನಷ್ಟು ಅಲ್ಲಿ ಫುಲ್ ಸೆಕೆ. ರೈಲ್ವೆ ಸ್ಟೇಷನಲ್ಲಿ ತುಂಬ ಜನ ಇದ್ದರು. ಫಸ್ಟಿಗೆ ಟ್ರೈನ್ ಪ್ಲ್ಯಾಟ್ಫಾರ್ಮ್ 5ಅಲ್ಲಿ ಬರ್ತದಂತ ಹೇಳಿ 4ಅಲ್ಲಿ ಬಂತು. ಮತ್ತು ನಾವು ಆಚೆಗೆ ಹೋಗಿ ಮತ್ತು ಟ್ರೈನ್ ಸೀಟೆಲ್ಲ ನೋಡಿ ಒಳ್ಳೆ ಒಂದು ಸೀಟ್ ಸಿಕ್ಕಿತ್ತು ನನಗೆ ವಿಂಡೋ ಸೀಟೇ ಸಿಕ್ಕಿತ್ತು. ನಂಗೆ ಒಳ್ಳೆ ಖುಷಿ ಆಯಿತು. ಮತ್ತು ಸ್ವಲ್ಪ ಹೊತ್ತಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಫಸ್ಟ್ ಟೈಮ್ ನಾನು ಇಂಥ ಒಂದು ಇಡ್ಲಿ ತಿನ್ನೋದು, ಲೈಕ್ ಮಲ್ಲಿಗೆ ಇಡ್ಲಿ ಅಂತ ಹೇಳ್ತಿದ್ರು ಅಜ್ಜಿ. ಅದರೊಟ್ಟಿಗೆ ಕಾಫಿ ಮತ್ತು ಮದ್ದೂರು ವಡೆ ಇನ್ನು ಫಸ್ಟ್ ಟೈಮ್ ತಿನ್ನೋದು. ಅದು ಸಹ ತುಂಬ ರಿಕ್ವೆಸ್ಟ್ ಮಾಡಿದೆ ನನಗೆ ಬೇಕು ಬೇಕು ಅಂತ. ಇದು ಫಸ್ಟ್ ಟೈಮ್ ತಿನ್ನೋ ಕಾರಣ ಆಗಿರಬೇಕು. ಅಂದರೆ ಒಳ್ಳೆ ಇತ್ತು, ಆದರೂ ಲೈಕ್ ಫಸ್ಟ್ ಟೈಮ್ ಅಲ್ವಾ, ಹಾಗೆ ನನಗೆ ಸ್ವಲ್ಪ ಲೈಕ್ ನ್ಯೂ ಥರ ಇತ್ತು. ನಾನು ಈ ಸೈಡ್ ಕೂತ್ಕೊಳ್ಳೋಕೆ ಒಂದೇ ಥಿಂಕಿಂಗ್, ಲೈಕ್ ನನಗೆ ಘಾಟ್ ಸೆಕ್ಷನ್ ಸಿಗ್ಬೋದಾ ನೋಡಲಿಕ್ಕೆ. ಅವ್ರು ನಾನು ರಾಂಗ್ ಸೈಡಲ್ಲಿ ವಾಪಸ್ ಹಾಗೆ ಕೂತ್ಕೊಂಡ ಅಂತ. ಟ್ರೈನಲ್ಲಿ ಹೋಗುವಾಗ ಹೊಟ್ಟೆ ಹಸಿವಾಗಬೇಕಂತಿಲ್ಲ, ಟೈಮ್ ಪಾಸಿಗೆ ತಿಂತಾ ಇದ್ದೆ. ಬೋರ್ ಆಗೋಗೆಲ್ಲ ಒಂದೊಂದೇ ತಿನ್ನೋದು. ಮತ್ತು ಒಳ್ಳೆ ವ್ಯೂ ನೋಡಿ ಬೇಲ್ ತಿಂತಿದ್ದೆ. ಹಳದಿರಾಮ್ ನನ್ನ ಫೇವ್ರೇಟ್. ಸ್ವಲ್ಪ ಹೊತ್ತಲ್ಲೇ ನಂಗೆ ಗೊತ್ತಾಯ್ತು ನಾನು ಸರಿಯಾದ ಪ್ಲೇಸಲ್ಲಿ ಇದ್ದೇನೆ ಅಂತ. ನನಗೆ ತುಂಬ ಖುಷಿ ಆಗ್ತಿತ್ತು. ನನಗೆ ಘಾಟ್ ಸೆಕ್ಷನ್ ಎಲ್ಲ ನೋಡಲಿಕ್ಕೆ ಸಿಕ್ಕಿತ್ತು ಗಾಯ್ಸ್. ನಾನು ಹೇಳ್ಯ ಫಸ್ಟಿಗೆ ಹೋಗುವಾಗ ನನಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇತ್ತು, ಮಾತ್ರ ಬರುವಾಗ ಸೋ ಹ್ಯಾಪಿಯಾಗಿದ್ದೆ. ಯಾಕಂದರೆ ಲೈಕ್ ಒಳ್ಳೆ ವೈಬ್ ಇತ್ತು. ಗುಹೆ ಬರುವಾಗೆಲ್ಲ ಟ್ರೈನಲ್ಲಿ ಬೊಬ್ಬೆ ಆಗ್ತಿದ್ರು. ಮತ್ತು ಒಂದು ದೊಡ್ಡ ಬೆಟ್ಟ ನೋಡಿದೆ, ಬಟ್ ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಮರ್ತಿತ್ತು. ದಿಸ್ ವಾಸ್ ಮೈ ರಿಯಾಕ್ಷನ್. ಮತ್ತು ಸ್ವಲ್ಪ ಹೊತ್ತೆಲ್ಲ ಒರೆ ಬಿಸ್ಕೆಟ್ ಎಲ್ಲ ತಿಂದೆ. ಒಳ್ಳೆ ವೈಬ್ ಇತ್ತು ಮತ್ತು ನಂಗೆ ಒಳ್ಳೆ ಖುಷಿ ಆಯಿತು. ಮತ್ತು ನನ್ನ ಬ್ಯಾಗ್ ಒಬ್ಬರು ಅಕ್ಕ ಇದ್ದರು, ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಮತ್ತು ಎಂಥ ಸಂಗತಿ ಅಂದರೆ ಘಾಟ್ ಸೆಕ್ಷನ್ ಎಲ್ಲರಿಗೂ ಆಗಬೇಕಂತ ಇಲ್ಲ. ನನ್ನ ಅಕ್ಕ ಅಮ್ಮ ಅಜ್ಜಿ ಎಲ್ಲ ತಲೆ ತಿರುಗುತ್ತದೆ ಅಂತೆಲ್ಲ ಮಲಗ್ತಿದ್ರು. ಅವರಿಗೆಲ್ಲ ಒಳ್ಳೆ ನಿದ್ದೆ, ಬಟ್ ನನಗಲ್ಲ. ಘಾಟ್ ಸೆಕ್ಷನ್ ಎಲ್ಲ ಕಮ್ಮಿ ಆದ ನಂತರ ನಾವು ಲಂಚ್ ಮಾಡಿದ್ವಿ. ಅವರೆಲ್ಲ ನಂದಿನಿ ಫ್ಲೇವರ್ಡ್ ಮಿಲ್ಕ್ ಬಾದಾಮ್ ಫ್ಲೇವರ್ ತೆಗೆದದು, ಬಟ್ ನಾನು ಸ್ಟ್ರಾಬೆರಿ ಫ್ಲೇವರ್, ನಂದು ಒಳ್ಳೆ ಇತ್ತು. ಸುಬ್ರಹ್ಮಣ್ಯ ರೀಚ್ ಆದ ನಂತರ ಜನ ಎಲ್ಲ ಕಮ್ಮಿ ಆದರು. ಮತ್ತು ಪುತ್ತೂರು ಎತ್ತುವಾಗ ನಾವು ನಮ್ಮ ಲಗೇಜ್ ಎಲ್ಲ ಕೆಳಗೆ ಇಟ್ವಿ. ಫುಲ್ ರೆಡಿ ಆಗಿದ್ವಿ, ಲೈಕ್ ಯಾರಿಲ್ಲ ಇತ್ತು, ಒಂದು 2-3 ಜನ ಏನೋ ಇದ್ದದ್ದು ನಮ್ಮ ಬೋಗಿಯಲ್ಲಿ. ಸ್ವಲ್ಪ ಮಳೆ ಹನಿಗಳೆಲ್ಲ ಬರ್ತಿತ್ತು. ಮತ್ತು ಅಲ್ಲಿ ಮಿರರ್ ಹತ್ರ ಸ್ವಲ್ಪ ಸ್ನ್ಯಾಪ್ ಎಲ್ಲ ತಗೊಂಡೆ. ಇಟ್ ಇಸ್ ಮ್ಯಾಂಡೇಟ್ರಿ ಮತ್ತು ಇವರು ಕತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರು. ಸ್ವಲ್ಪ ಹೊತ್ತಲ್ಲಿ ನಾವು ರೀಚ್ ಆಗ್ತೇವೆ ಅಂತ ಒಂದು ಸಮಾಧಾನ ಇತ್ತು. ಅಲ್ಲಿಂದ ಬೇಗ ರೀಚ್ ಆಗಿ ಮತ್ತು ಇಲ್ಲಿ ಆಟೋ ರಿಕ್ಷಾಕ್ಕೆ ಟಿಕೆಟ್ ಮಾಡಬೇಕು. ಹಾಗೆ ಅಕ್ಕ ಟಿಕೆಟ್ ಮಾಡಲಿಕ್ಕೆ ಹೋಗಿದ್ಲು. ಮತ್ತು ನಾವು ಮನೆಗೆ ರೀಚ್ ಆದ್ವಿ. ಓಕೆ ಗಾಯ್ಸ್, ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.